ಪ್ರತಿದಿನ ಇದೇ ಹೊತ್ತಿಗೆ ಕ್ರೈಮ್ ರಿಪೋರ್ಟರ್ ನೋಡ್ತಾ ಇದ್ರಿ ನೀವು. ಇವತ್ತು ಪಾತಕಲೋಕದ ಕಥೆ ಹೇಳ್ತಾ ಇಲ್ಲ ನಿಮಗೆ, ಆದರೆ ಹೇಳ್ತಾ ಇರೋದು ಮಾತ್ರ ರಕ್ತಪಾತದ ಸ್ಟೋರಿನೇ. 65 ವರ್ಷಗಳ ಹಿಂದೆ ಇದೇ ದಿನ ನಮಗೆ ಸ್ವಾತಂತ್ರ್ಯ ಬಂತು ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಆ ಸ್ವಾತಂತ್ರ್ಯ ನಮ್ಮಿಂದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳನ್ನು ಕಸಿದುಕೊಳ್ತು. ದೇಶ ವಿಭಜನೆಯಾಯಿತು. ಆ ದೇಶ ವಿಭಜನೆಯ ರಕ್ತಗಾಥೆಯನ್ನ ನಿಮಗೆ ಹೇಳ್ತಿದ್ದೀವಿ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಈ ಬೃಹತ್ತಾದ ದೇಶವನ್ನ ಆಳಿದ್ರು. ನೂರಾರು ನಾಯಕರು, ಲಕ್ಷಾಂತರ ಹೋರಾಟಗಾರರು ದೇಶಕ್ಕಾಗಿ ಹುತಾತ್ಮರಾಗಿ ಭಾರತವನ್ನ ಸ್ವತಂತ್ರಗೊಳಿಸಿದ್ರು. ಇಡೀ ದೇಶದಲ್ಲಿ ಸಂಭ್ರಮ ಮನೆ ಮಾಡಬೇಕಾದ ಹೊತ್ತದು. ಆದರೆ ಅಂತಹ ಘಳಿಗೆಯಲ್ಲಿ ಭಾರತದ ಮೇಲೆ ಸೂತಕದ ನೆರಳು ಚಾಚಿಕೊಳ್ಳತೊಡಗಿತ್ತು. 200 ವರ್ಷಗಳ ಕಾಲ ಬ್ರಿಟಿಷರು ಈ ಬೃಹತ್ತಾದ ದೇಶವನ್ನ ಆಳಿದರು. ನೂರಾರು ಯುವಕರು, ಲಕ್ಷಾಂತರ ಹೋರಾಟಗಾರರು ದೇಶಕ್ಕಾಗಿ ಹುತಾತ್ಮರಾಗಿ ಭಾರತವನ್ನು ಸ್ವತಂತ್ರಗೊಳಿಸಿದ್ರು. ಇಡೀ ದೇಶದಲ್ಲಿ ಸಂಭ್ರಮ ಮನೆ ಮಾಡಬೇಕಾದ ಹೊತ್ತು ಅದು. ಆದರೆ ಅಂಥ ಗಳಿಗೆಯಲ್ಲಿ ಭಾರತದ ಮೇಲೆ ಸೂತಕದ ನೆರಳು ಚಾಚಿಕೊಳ್ಳತೊಡಗಿತ್ತು. ಬ್ರಿಟಿಷರಿದ್ದ ಭಾರತದಲ್ಲಿ 22.5 ಕೋಟಿ ಮುಸ್ಲಿಮರಿದ್ದರು. ಇದರಲ್ಲಿ 9 ಕೋಟಿ ಮುಸ್ಲಿಮರು ಭಾರತದ ವಾಯುವ್ಯ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಹರಡಿಕೊಂಡಿದ್ದರು. 60 ಲಕ್ಷ ಸಿಖ್ರು ಪಂಜಾಬಿನಲ್ಲಿದ್ದರು. ಸುಭಿಕ್ಷವಾಗಿದ್ದ ಈ ಪ್ರದೇಶಕ್ಕೆ ಲಾಹೋರ್ ರಾಜಧಾನಿಯಾಗಿತ್ತು. ಲಾಹೋರ್ ಆ ಕಾಲದ ಭಾರತದ ಕಾಸ್ಮೋಪಾಲಿಟಿನ್ ನಗರ, ಶಿಕ್ಷಣ ಮತ್ತು ಫ್ಯಾಷನ್ನ ಕೇಂದ್ರವೂ ಆಗಿತ್ತು. ತುಂಬಾ ಪ್ರಗತಿಪರವಾದ ನಗರವಾಗಿತ್ತು. ಬ್ರಿಟಿಷ್ ಅಧಿಕಾರದ ಪ್ರಮುಖ ಕೇಂದ್ರವೂ ಆಗಿತ್ತು. ಇದೇ ಹೊತ್ತಲ್ಲಿ ಬ್ರಿಟಿಷರು ಭಾರತವನ್ನು ತೊರೆದು ಹೋದರೆ ಏನು ಮಾಡಬೇಕೆನ್ನುವ ವಿಷಯದಲ್ಲಿ ಭಾರತೀಯ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡಿದ್ದವು. ಮುಸ್ಲಿಮರಿಗೆ ಉದ್ಯೋಗ ಸಿಗುತ್ತಿರಲಿಲ್ಲ, ಹೆಚ್ಚಿನ ಶಿಕ್ಷಣವಿರಲಿಲ್ಲ. ಉತ್ತಮ ಕೆಲಸಗಳಲ್ಲಿರುವ ಹಿಂದೂಗಳನ್ನು ಅವರು ದ್ವೇಷಿಸುತ್ತಿದ್ದರು. ಇದೇ ಕಾರಣಕ್ಕೆ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕೆಂಬ ಬೇಡಿಕೆ ಹೆಚ್ಚಿಬಿಟ್ಟಿತು. ಅವರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ, ಮುಸ್ಲಿಮರಿಗೆ ಹೆಚ್ಚಿನ ಶಿಕ್ಷಣವಿರಲಿಲ್ಲ. ಉತ್ತಮ ಕೆಲಸಗಳಲ್ಲಿರುವ ಹಿಂದೂಗಳನ್ನು ಅವರು ದ್ವೇಷಿಸ್ತಾ ಇದ್ರು. ಇದೇ ಕಾರಣಕ್ಕೆ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕೆಂಬ ಬೇಡಿಕೆ ಹೆಚ್ಚಿತು. ಇದೇ ಹೊತ್ತಲ್ಲಿ ಭಾರತ ಸ್ವಾತಂತ್ರ್ಯವಾದರೆ ಹಿಂದೂಗಳು ತಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆಂದು ಮುಸ್ಲಿಂ ಸಮುದಾಯ ಭೀತಗೊಂಡಿತು. ಮುಸ್ಲಿಮರ ಪರ ನಿಂತಿದ್ದು ಒಬ್ಬನೇ ಒಬ್ಬ ನಾಯಕ. ಆತನೇ ಮೊಹಮ್ಮದ್ ಅಲಿ ಜಿನ್ನಾ. ಇಂಗ್ಲೆಂಡಿನಲ್ಲಿ ವಕೀಲಿ ವೃತ್ತಿ ವ್ಯಾಸಂಗ ಮಾಡಿ ಬಂದ ಇವರು ಸ್ಥಾಪಿಸಿದ ಮುಸ್ಲಿಂ ಲೀಗ್ ಹಿಂದೂ ಸಿಖ್ಖರಿಗೆ ಒಂದು ದೇಶ, ಮುಸ್ಲಿಮರಿಗೆ ಒಂದು ದೇಶ ಎಂದು ಪ್ರತಿಪಾದಿಸಿತು. ಒಮ್ಮೆ ಬ್ರಿಟಿಷರು ಭಾರತ ತೊರೆದ್ರೆ ಭಾರತ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗುತ್ತೆ. ಆದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಂದೂಗಳು ಯಾವಾಗಲೂ ಬಹುಸಂಖ್ಯಾತರಾಗಿ ಇರುತ್ತಾರೆ, ಮುಸ್ಲಿಮರು ಯಾವಾಗಲೂ ಅಲ್ಪಸಂಖ್ಯಾತರಾಗಿ ಉಳಿಯುತ್ತಾರೆ. ನಮ್ಮ ಸಮುದಾಯ ಒಂದು ಬಹುಸಂಖ್ಯಾತ ಸಮುದಾಯವಾಗುವ ಅವಕಾಶವೇ ಇಲ್ಲ. ಹಿಂದೂ ಸಮುದಾಯ ಶಾಶ್ವತವಾಗಿ ಬಹುಸಂಖ್ಯಾತವಾಗಿಯೇ ಉಳಿಯುತ್ತದೆ. ಹಾಗಾಗಿ ನಮಗೆ ಬೇರೆ ಆಯ್ಕೆನೇ ಇರಲಿಲ್ಲ. 1946 ಮಾರ್ಚ್ ತಿಂಗಳು ಬ್ರಿಟಿಷ್ ಅಧಿಕಾರಿಗಳ ಆಯೋಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಾಯಕರೊಂದಿಗೆ ಮಾತುಕತೆ ನಡೆಸಲು ಯತ್ನಿಸಿತು. ಈ ಸಭೆ ಮಹತ್ವದ ಸಭೆಯಾಗಬೇಕಿತ್ತು. ಆದರೆ ನೆಹರು ಪ್ರತಿಪಾದಿಸಿದ ಭಾರತೀಯ ಗಣರಾಜ್ಯದ ಪರಿಕಲ್ಪನೆಯನ್ನು ಲೀಗ್ನ ನಾಯಕ ಜಿನ್ನಾ ಇದು ಅಲ್ಪಸಂಖ್ಯಾತರ ಮೇಲೆ ನಡೆಸುವ ದಬ್ಬಾಳಿಕೆಯ ತಂತ್ರವೆಂದು ಜರೆದರು. ಜಿನ್ನಾ ಪ್ರತ್ಯೇಕ ರಾಷ್ಟ್ರವಾಗಬೇಕೆಂಬ ತಮ್ಮ ಬೇಡಿಕೆಗೆ ಪಟ್ಟು ಹಿಡಿದರು. ಕೇಂದ್ರೀಕೃತ ಅಧಿಕಾರ ವ್ಯವಸ್ಥೆ ದುರ್ಬಲವಾಗಿರುವುದಾದರೆ
ಏಕೀಕೃತ ಭಾರತದ ಕಲ್ಪನೆಗೆ ತಮ್ಮ ಬೆಂಬಲವಿದೆ ಎಂದು ಹೇಳಿದರು. ಒಂದು ಸಮಾಜವಾದಿಯಾದ ನೆಹರು ಅವರು ಕೇಂದ್ರೀಕೃತ ಆಡಳಿತದ ಬಗ್ಗೆ ಬಲವಾದ ನಂಬಿಕೆ ಇಟ್ಟವರು. ಅವರಿಗೆ ಜಿನ್ನಾರ ಮಾತು ಒಪ್ಪಿಗೆ ಆಗಲಿಲ್ಲ. ಅಲ್ಲಿಗೆ ಶಿಮ್ಲಾದಲ್ಲಿ ನಡೆದ ಸಭೆ ವಿಫಲಗೊಂಡಿತು. ನಾಯಕರ ನಡುವಿನ ಮಾತುಕತೆ ಮುರಿದು ಬಿದ್ದ ಮೇಲೆ ದೇಶದ ಜನರಿಗೆ ಆತಂಕವೋ ಆತಂಕ. ಎರಡು ಪ್ರಮುಖ ಸಮುದಾಯದ ಜನರಿಗೆ ನಮ್ಮ ಭವಿಷ್ಯದ ಚಿಂತೆ. ಇಂತಹದ್ದೇ ಹೊತ್ತಿನಲ್ಲಿ ನಡೆದ ಒಂದು ಘಟನೆ ಎಲ್ಲ ನಾಯಕರ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡ್ತು. ಅದೇನು? ಬ್ರೇಕ್ನ ಬಳಿಕ ನೋಡೋಣ.